ನಮಸ್ತೆ ಎಲ್ಲಾರ್ಗೂ. ನಾನಿವಾಗ ಸ್ಪೆಷಲ್ ಆಗಿ ಗುಂಟೂರ್ ಸ್ಟೈಲ್ ಚಿಕನ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕೆಂಪು ಮೆಣಸಿನಕಾಯಿಯನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಬೇಕಾಗುವಂತಹ ಸ್ಪೈಸಸ್ಗಳು ಧನಿಯಾ, ಚಕ್ಕೆ ಲವಂಗ, ಜೀರಿಗೆ, ಕಾಳುಮೆಣಸು, ಬಾದಾಮಿ, ಗೋಡಂಬಿ, ಹೆಚ್ಚಿರುವಂತಹ ಈರುಳ್ಳಿ. ಬಾಣಲಿಗೆ ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕಿ ಗೋಡಂಬಿ ಹಾಗೆ ಬಾದಾಮಿಯನ್ನ ಆ್ಯಡ್ ಮಾಡ್ತಿದ್ದೀನಿ. ಈ ರೀತಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಸ್ಪೈಸಸ್ಗಳನ್ನು ಕೂಡ ಇದೇ ಎಣ್ಣೆಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಅದೇ ಆವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಸ್ಪೈಸಸ್ಗಳನ್ನ ತೋರಿಸಿದ್ನಲ್ವ. ಫ್ರೈ ಮಾಡಿದಂತಹ ಗೋಡಂಬಿ, ಬಾದಾಮಿ ಹಾಗೆ ಈ ಎಲ್ಲ ಸ್ಪೈಸಸ್ಗಳನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈ ಸ್ಪೈಸಸ್ ಜೊತೆ ಈರುಳ್ಳಿ, ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸೊ ಒಂದು ರೌಂಡ್ ನೀಟಾಗಿ ಮಿಕ್ಸಿ ಮಾಡಿಕೊಂಡೆ. ಮಸಾಲ ರೆಡಿ ಆಗಿದೆ. ನಾನು ಮಿಕ್ಸಿ ಯೂಸ್ ಮಾಡಿದ್ದೀನಿ. ನಿಮಗೆ ನೆಸೆಸರಿ ಇದ್ರೆ ನೀವು ಕುಟ್ಟಣಿಗೆ ಯೂಸ್ ಮಾಡ್ಕೊಂಡು ಕುಟ್ಕೊಬೋದು. ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಟು ಆ ಬಾಣಲಿಯೊಳಗೆ 1 ಸೌಟ್ ಕುಕಿಂಗ್ ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಅದಕ್ಕೆ ಈರುಳ್ಳಿಯನ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಜೊತೆಗೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಇನ್ನೊಂದು ಕಡೆ ಚಿಕನ್ನ ನೀಟಾಗಿ ವಾಶ್ ಮಾಡಿ ಅದಕ್ಕೆ 1 ಸ್ಪೂನ್ ಮೈದಾ ಪೌಡರ್, 1 ಸ್ಪೂನ್ ಕಾರ್ನ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ನೆನೆಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಈ ನೆನೆಸಿರುವಂತಹ ಚಿಕನ್ನ ಆನಿಯನ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಮಾಡಿದ್ವಿ ಆ ಮಿಶ್ರಣಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಚಿಕನ್. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಹಾಗೆ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಟಿರ್ ಮಾಡ್ತಿದ್ದೀನಿ. ಈ ರೀತಿ ಸ್ಟಿರ್ ಮಾಡೋದ್ರಿಂದ ಆಯಿಲ್ ಹಾಗೆ ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ಇದಕ್ಕೆ 2 ಗ್ಲಾಸಸ್ ವಾಟರ್ನ ಆ್ಯಡ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ. ಇದಕ್ಕೆ ನಾನು ಆವಾಗಲೇ ಸ್ಪೈಸಸ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಆ ಮಿಕ್ಸ್ ಮಾಡಿದಂತಹ ಐಟಮ್ಸ್ನ ಈ ಚಿಕನ್ಗೆ ಆ್ಯಡ್ ಮಾಡ್ತಿದ್ದೀನಿ. ಘಮ್ ಅಂತಿದೆ. ಮತ್ತೆ ಈ ರೀತಿ ಚೆನ್ನಾಗಿ ಸ್ಟಿರ್ ಮಾಡ್ತಿದ್ದೀನಿ. ಈ ರೀತಿ ಸ್ಟಿರ್ ಮಾಡೋದ್ರಿಂದ ಮಸಾಲಾಸ್ ಎಲ್ಲ ಒಂದೊಂದು ಪೀಸ್ ಆಫ್ ಚಿಕನ್ಗೂ ನೀಟಾಗಿ ಹಿಡ್ಕೊಳ್ಳುತ್ತೆ. ಆಗ ಪ್ರತಿ ಬೈಟಲ್ಲೂ ಮಸಾಲ ಟೇಸ್ಟ್ ಬರುತ್ತೆ. ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಗೇನ್ ಸ್ಟಾರ್ಟ್ ಸ್ಟಿರಿಂಗ್.
ಆಹಾ! ಲೆಗ್ ಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ. ಕ್ಯಾಪ್ ಕ್ಲೋಸ್ ಮಾಡಿ 15 ಮಿನಿಟ್ಸ್ ಬೇಯೋದಕ್ಕೆ ಅಂತ ಬಿಡ್ತಿದ್ದೀನಿ. ಕ್ಯಾಪ್ ತೆಗ್ದೆ ನೋಡಿ. ಆಹಾ! ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಚಿಕನ್. ಈ ರೀತಿ ಗ್ರೇವಿ ಟೆಕ್ಸ್ಚರ್ ಬಂದಿದೆ ನೋಡಿ. ಒಂದೊಂದು ಪೀಸ್ಗೂ ಮಸಾಲ ಚೆನ್ನಾಗಿ ಹಿಡಿದಿದೆ. ಬಿಸಿ ಬಿಸಿಯಾದ ರುಚಿ ರುಚಿಯಾದ ಸ್ಪೈಸಿ ಗುಂಟೂರ್ ಸ್ಟೈಲ್ ಚಿಕನ್ ರೆಡಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನಮ್ಮ ಪ್ರೇಮ ಜೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಇರಿ.